ರಷ್ಯಾ ಉಕ್ರೇನ್ನ ಮೊದಲ ಶಾಂತಿ ಮಾತುಕತೆ ಮುಕ್ತಾಯ ಆಗಿದೆ. ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ನಡೆದಂತ ಕದನ ವಿರಾಮ ಮಾತುಕತೆ. ಟರ್ಕಿಶ್ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳು ಕೂಡ ಚರ್ಚೆಯನ್ನ ಮಾಡಿರೋದು. ಉಕ್ರೇನ್ನ 5 ಸ್ಥಳಗಳ ಮೇಲೆ ನಿಯಂತ್ರಣಕ್ಕೆ ಡಿಮ್ಯಾಂಡ್ ಇಟ್ಟಿತ್ತು ರಷ್ಯಾ. ನಾವು ಹೇಳಿದ ಕಡೆಯಿಂದ ಉಕ್ರೇನ್ ಸೇನೆ ಹಿಂಪಡೆಯುವಂತೆಯೂ ಕೂಡ ಬೇಡಿಕೆ ಇಡಲಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ನಡೆದಂತ ಶಾಂತಿ ಮಾತುಕತೆ ಉಕ್ರೇನ್ ನಿಯೋಗದ ನೇತೃತ್ವವನ್ನು ವಹಿಸಿತ್ತು ರಕ್ಷಣಾ ಸಚಿವ ರಸ್ತಮ್. ರಷ್ಯಾ ನಿಯೋಗದ ನೇತೃತ್ವವನ್ನು ವಹಿಸಿದ್ದು ಪುಟಿನ್ ಸ್ನೇಹಿತ ಮೆಂಡಿಸ್ಕಿ. ಕಳೆದ 3 ವರ್ಷಗಳಲ್ಲಿ ಎರಡೂ ದೇಶಗಳ ನೇರ ಮಾತುಕತೆ ಇದೇ ಮೊದಲಾಗಿರೋದು. ನೇರ ಮಾತುಕತೆಯಲ್ಲಿ ಭಾಗಿಯಾಗದ ಪುಟಿನ್ ಮತ್ತು ಝೆಲೆನ್ಸ್ಕಿ ಇವರಿಬ್ಬರ ಮುಖಾಮುಖಿ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅವರಿಬ್ಬರೇ ಮುಖಾಮುಖಿಯಾಗಿ ಮಾತುಕತೆ ನಡೆಸಿದ್ರೆ ಹೆಂಗಿರುತ್ತೆ ಅನ್ನೋದೊಂದು ಕುತೂಹಲನೂ ಇತ್ತು. ಬಟ್ ಅದಾಗಿಲ್ಲ. ಕೊನೆ ಕ್ಷಣದಲ್ಲಿ ಪುಟಿನ್ ಹಾಜರಾಗಲ್ಲ ಅಂತ ರಷ್ಯಾ ಘೋಷಿಸ್ಬಿಡತ್ತೆ. ಇದರಿಂದ ಎರಡೂ ದೇಶಗಳ ನಿಯೋಗದ ನಡುವೆ ಮಾತುಕತೆ ನಡೆದಿದೆ. ಸುಮಾರು 2 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದಷ್ಟು ಷರತ್ತುಗಳನ್ನು ಎರಡೂ ಕಡೆಯಿಂದಲೂ ಕೂಡ ವಿಧಿಸಲಾಗಿದೆ. ಜೊತೆಗೆ ಈ ಯುದ್ಧದ ಸಂದರ್ಭದಲ್ಲಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಎರಡೂ ದೇಶದಲ್ಲಿಯೂ ಅವರನ್ನೆಲ್ಲ ವಾಪಸ್ ಕಳಿಸಬೇಕು ಅನ್ನೋದ್ರ ಜೊತೆಗೆ ಕೆಲವೊಂದಷ್ಟು ಷರತ್ತುಗಳಿತ್ತು. ಅದರ ಬಗ್ಗೆಯೂ ಕೂಡ ಇಲ್ಲಿ ಮಾತುಕತೆಯನ್ನ ನಡೆಸಿರೋದು. ರಷ್ಯಾ ಉಕ್ರೇನ್ ಮೊದಲ ಮಾತುಕತೆ ಈ ಮುಖಾಂತರವಾಗಿ ಮುಕ್ತಾಯ ಆಗಿದೆ. ನೋಡಿ, ಟರ್ಕಿಯ ಇಸ್ತಾಂಬುಲ್ನಲ್ಲಿ ಈ ಒಂದು ಮಾತುಕತೆ ನಡೆಯುತ್ತೆ. 2022ರಲ್ಲಿ ಯುದ್ಧ ಶುರುವಾದ ನಂತರ ಎರಡೂ ದೇಶಗಳು ಮೊದಲ ಬಾರಿಗೆ ಇಂಥದ್ದೊಂದು ಮಾತುಕತೆಯನ್ನ ನಡೆಸುತ್ತೆ. ಎರಡು ದೇಶಗಳ ಮಾತುಕತೆ, ಶಾಂತಿ ಒಪ್ಪಂದ ಅಥವಾ ಕದನ ವಿರಾಮ ಅನ್ನೋದು ಅವಶ್ಯಕತೆ ಇತ್ತು. ಸೊ ಆ ಕಾರಣಕ್ಕಾಗಿಯೇ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳ ಆದ ನಂತರ ಈ ಒಂದು ಮಾತುಕತೆ ನಡೆದಿದ್ದು. 2 ತಾಸೇನೋ ಮಾತುಕತೆ ನಡೆಸಿದ್ದಾರೆ. ಕೆಲವು ಷರತ್ತುಗಳನ್ನು ಎರಡೂ ದೇಶಗಳು ವಿಧಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕೆಲವೊಂದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಲಾಗಿದೆ. ಪ್ರಮುಖವಾಗಿ ಎರಡೂ ಬಣಗಳು ತಲಾ 1000 ಯುದ್ಧ ಖೈದಿಗಳನ್ನು ಪರಸ್ಪರ ಹಸ್ತಾಂತರ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ರಷ್ಯಾದ ಪರವಾಗಿ ವ್ಲಾದಿಮಿರ್ ಪುಟಿನ್ ಭಾಗಿಯಾಗದೆ ಪ್ರತ್ಯೇಕ ನಿಯೋಗವನ್ನು ಕಳಿಸಿದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇಬ್ರು ಮುಖಾಮುಖಿ ಆಗ್ತಾರೆ ಅಂತಾನೆ ಹೇಳಲಾಗ್ತಿತ್ತು. ಬಟ್ ಫೈನಲ್ ಆಗಿ ಕೊನೆ ಮೂಮೆಂಟ್ ಅಲ್ಲಿ ಅದು ಬದಲಾಗಿರೋದು. ಉಕ್ರೇನ್ ಅಧ್ಯಕ್ಷ ವೊಲ್ಡಿಮಿರ್ ಝೆಲೆನ್ಸ್ಕಿಯೊಂದಿಗೆ ಮಾತುಕತೆಯನ್ನು ನಡೆಸಿದ್ದು ಪುತಿನ್ ಸಹಾಯಕ ವ್ಲಾದಿಮಿರ್ ಮೆಡಿನ್ಸ್ಕಿ. ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದ ಏರ್ಪಾಡಾಗತ್ತೆ ಇಲ್ಲವೇ ಅನ್ನೋದೊಂದು ಖಚಿತ ರೀತಿಯಾದಂಥ ಮಾಹಿತಿ ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಮಾತುಕತೆಯನ್ನು ನಡೆಸಿದ್ದು. ಮಾತುಕತೆಯ ಬಳಿಕ ಝೆಲೆನ್ಸ್ಕಿ ತಾನು ಸಂಧಾನ ಸಭೆಯ ಫಲಿತಾಂಶವನ್ನು ಅಮೆರಿಕ, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಪೋಲೆಂಡ್ ದೇಶಗಳಿಗೆ ತಿಳಿಸಿದ್ದೀನಿ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಏನು ಮಾತುಕತೆ ಆಯಿತು, ಅವ್ರು ಏನು ಕೇಳಿದ್ರು, ನಾವೇನು ಹೇಳಿದ್ವಿ, ಏನು ಒಪ್ಪಿಗೆ ಆಗಿದೆ, ಏನೇನು ಮಾತುಕತೆ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಯುರೋಪ್ ರಾಷ್ಟ್ರಗಳು ರಷ್ಯಾ ವಿರುದ್ಧ ಬಲವಾದ ನಿರ್ಬಂಧವನ್ನು ಹೇರಬೇಕು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಲಾಗಿದೆ. ಉಕ್ರೇನ್ ನಿಜಕ್ಕೂ ಯುದ್ಧ ನಿಲ್ಲಿಸೋಕೆ ಕ್ರಮ ತೆಗೆದುಕೊಳ್ಳೋಕೆ ಸಿದ್ಧವಿದೆ ಅಂತ ಕೂಡ ಇದೇ ಸಂದರ್ಭದಲ್ಲೂ ಹೇಳಿದ್ದಾರೆ. ಉಕ್ರೇನ್ ಮೂಲಗಳ ಪ್ರಕಾರ ಶಾಂತಿ ಮಾತುಕತೆ ವೇಳೆ ರಷ್ಯಾ ಪೂರೈಸಲು ಸಾಧ್ಯವಾಗದ ಷರತ್ತುಗಳನ್ನು ಕೂಡ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಂದು ಬಗೆಹರಿಸೋದಕ್ಕೆ ಅಥವಾ ಒಪ್ಪಿಗೆ ಕೊಡೋದಕ್ಕೆ ಸಾಧ್ಯವೇ ಆಗದಂಥ ಷರತ್ತುಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅನ್ನೋದನ್ನು ಸಹ ತಿಳಿಸಲಾಗ್ತಾ ಇದೆ.